ಯತೀಂದ್ರ ಸಿದ್ದರಾಮಯ್ಯನವರು ಎರಡನೇ ಬಾರಿ ಸೇಮ್ ಸ್ಟೇಟ್ಮೆಂಟು ಕಳೆದ ಫ್ಯೂ ಡೇಸಲ್ಲಿ ಹೇಳಿರೋದು. ಒಂದು ಬೆಳಗಾವಿ ಅಧಿವೇಶನ ಪ್ರಾರಂಭದಿಂದಲೇ ಸೇಮ್ ಹಿಂಗೆ ಹೇಳಿದ್ರು, ಈಗ ಮತ್ತದೆ. ಇದು ಯತೀಂದ್ರ ಸಿದ್ದರಾಮಯ್ಯನವರು ಅವರಾಗೆ ಹೇಳ್ತಿದ್ದಾರಾ ಅಥವಾ ಅವ್ರ ಹತ್ರ ಯಾರಾದರೂ ಹೇಳಿಸ್ತಿದ್ದಾರಾ? ಒಂದ್ಸಲ ಲಾಸ್ಟ್ ಟೈಮ್ ಅವರು ಹೇಳುವಾಗ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ರೆ, ನನ್ನ ಮಗನಿಗೆ ಬುದ್ಧಿ ಹೇಳ್ತೇನೆ, ಇದ್ರ ವಿಷಯ ಮಾತಾಡಬಾರ್ದು ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಆಗ ಬುದ್ಧಿ ಹೇಳಿದ್ದೆ ಅಂತ ಅದರ ನಂತರ ಅವರು ಹೇಳಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಈ ಸಲ ಅವ್ರ ರಿಯಾಕ್ಷನ್ ಸಿ ಎಮ್ ಇದ್ದು ಅವ್ರು ಹೇಳಿದ ಏನು ರಿಯಾಕ್ಟೇ ಮಾಡಲಿಲ್ಲ, ಮೌನವಾಗಿ ಹೋಗ್ಬಿಟ್ರು. ನೀವು ಟಿ ವಿ ಚಾನೆಲ್ ಮಾಧ್ಯಮದವ್ರು ಕೇಳುವಾಗ ಯಾವ ರಿಯಾಕ್ಟೇ ಮಾಡಲಿಲ್ಲ. ಸೊ ಆಲ್ಮೋಸ್ಟ್ ಇವರು ಸ್ವಲ್ಪ ಗ್ರೀನ್ ಸಿಗ್ನಲ್ ಅಂತ ಹೇಳುವಾಗ ಕ್ಲಿಯರ್ ಸಿಗ್ನಲ್ ಅಂತ ಹೇಳಿದ್ದಾರೆ. ಅದು ಕ್ಲಿಯರ್ ಗ್ರೀನ್ ಸಿಗ್ನಲ್ ಆದರೂ ಒಂದು ಸ್ವಲ್ಪ ಕ್ಲಿಯರ್ ಸಿಗ್ನಲ್ ಆಗಿ ಉಂಟು ಅವ್ರು ಮಾತಾಡೋ ರೀತಿ ನೋಡ್ರಿ. ಮತ್ತು ಒಂದು ಸ್ಟೇಜಿಗೆ ಬಂದು ನಿಂತಿದೆ. ಆ್ಯಕ್ಚುಲಿ ಬಹುಶಃ ಹೈಕಮಾಂಡ್ ಅವರು ಡಿಸಿಷನ್ ತೊಗೊಂಡಿರ್ಬೋದು, ಅದು ಪಬ್ಲಿಕ್ಲಿ ಅವರು ಹೇಳುವಾಗ ತಯಾರಿಲ್ಲ. ಯಾಕಂದರೆ ಮತ್ತೊಂದು ಅದನ್ನು ಸಿ ಎಮ್ ವೆಯ್ಟಿಂಗ್ ಇರುವಂಥ ಡಿ ಕೆ ಶಿವಕುಮಾರ್ ಮನಸ್ಸು ಬೇಜಾರಾಗಬಾರ್ದು. ಅವರು ಪಾರ್ಟಿಗೆ ಕಷ್ಟಪಟ್ಟಿದ್ದಾರೆ, ಪಾರ್ಟಿ ಅಧಿಕಾರ ಬರಲಿಕ್ಕೆ ಅವರು ತ್ಯಾಗ ಮಾಡಿದ್ದಾರೆ. ಹಾಗಾಗಿ ಅವರ ಮನಸ್ಸನ್ನು ನೋಯಿಸಬಾರ್ದಂಥ ಒಂದು ಉದ್ದೇಶದಿಂದ ಅದನ್ನು ಅಫಿಷಿಯಲಿ ಡಿಕ್ಲೇರ್ ಮಾಡಿದಾಗಿಲ್ಲ. ಅವ್ರು ಇವರ ಮಾತು ಸೆಕೆಂಡ್ ಖರ್ಗೆ ಅವರು ಹೇಳಿದ್ರು, ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು ಏನು ಗೊತ್ತಾ, ಸಂದರ್ಭ ಬಂದಾಗ ಹೈಕಮಾಂಡ್ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ತಾರೆ ಅಂತ ಹೇಳ್ತಾರೆ. ಸೊ ಇದುವರೆಗೆ ಸಂದರ್ಭ ಇಲ್ಲ ಅಂತ ಆಯ್ತು. ಅಂದರೆ ಇದುವರೆಗೆ ಚೇಂಜ್ ಆಫ್ ಲೀಡರ್ಶಿಪ್ ಇಲ್ಲ. ಮೇಡಮ್ ಒಂದು ವಿಷಯ ಹೇಳ್ತೇನೆ, ಲೀಡರ್ಶಿಪ್ ಯಾಕೆ ಚೇಂಜ್ ಮಾಡಬೇಕು? ಅವ್ರಿಗೆ ಏನಾದರೂ ಕಳಂಕ ಉಂಟಾ ಅಥವಾ ಆ್ಯಸ್ ಆನ್ ಡೇಟ್ ಅವ್ರು ನಿಜವಾಗಿ ಅವ್ರ ಲೀಡರ್ಶಿಪ್ ಚೇಂಜ್ ಮಾಡಬೇಕಾದ್ರೆ ಒಂದೇ ಒಂದು ಕಾರಣ ಇತ್ತು, ಮೂಢ ಹಗರಣದಲ್ಲಿ ಕೋರ್ಟು ಅಥವಾ ಏನಾದರೂ ರಿಪೋರ್ಟು ಅದಿದ್ದೆಲ್ಲ ಅವರು ಎಗೇನ್ಸ್ಟಾಗಿ ಹೋಗಿದ್ರೆ ಆಗ ಅವರು ಅವರಾಗಿ ಎದ್ಕೊಳ್ತಿದ್ರು. ಇಲ್ಲ ಹೈಕಮಾಂಡ್ ಎದ್ದು ನೋಡಪ್ಪ ಮೂಢ ಹಗರಣ ಕಪ್ಪು ಚುಕ್ಕೆ ಬಂದು ನೀನು ಇಳಿ ಅಂತ. ಈಗ ಯಾವುದೇ ಒಂದು ಅಂತ ಒಂದು ಕಳಂಕ ಇಲ್ಲದ್ರು ನೀನು ಇಳಿ ಅಂತ ಹೇಳಿದರೆ ಜನ ಕೇಳ್ತಾರ? ಅವ್ರ ಪಾರ್ಟಿ ಒಳಗೆ ಏನು ಡಿಸಿಷನ್ ಜನ ಸೆಲೆಕ್ಟ್ ಮಾಡಿದ ಜನಗಳ ಅಥವಾ ಶಾಸಕರು ಕೇಳ್ತಾರೆ ಆ್ಯಕ್ಚುಲಿ. ಮತ್ತು ಅವ್ರು ಇತ್ತೀಚಿನ ದಿನಗಳಲ್ಲಿ ಉಂಟು ಗೊತ್ತಾ, ಒಂದು ಅವರ ಮನಸ್ಸಿಗೆ ವಿರೋಧವಾಗಿ ಕೆಲವು ಡಿಸಿಷನ್ಗಳು ತಗೊಂಡು ಬಿಟ್ಟಿದ್ದಾರೆ. ಹೈಕಮಾಂಡಿಗೆ ಒಂದು ಇದಾಗಿ ಆ್ಯಸ್ ಎನ್ ಒಬೀಡಿಯನ್ಸ್ ಸೋಲ್ಜರ್ ಆಫ್ ದಿ ಒಬೀಡಿಯನ್ಸ್ ಸರ್ವೆಂಟ್ ಆಫ್ ದಿ ಹೈಕಮಾಂಡ್. ಅದಕ್ಕೊಂದು 4-5 ವರ್ಣನೆ ಕೊಡ್ತೇನೆ ನೋಡಿ ನೀವು. ಒಂದು, ನಿಮಗೆ ಅವರಿಗೆ ರಾಜ್ಯವನ್ನು ತೆಗೀರಿ ಅಂತ ಹೇಳಿದ್ರು, ಸ್ಯಾಕ್ಯಮ್ ಅಂತೇಳಿ ರಾಜ್ಯವನ್ನು ಸಾಕು. ಮತ್ತು ಜಾತಿ ಗಣತಿ ಅವ್ರಿಗೆ ಒಂದು ಭಾರಿ ಒಂದು ಆಸೆ ಇತ್ತು, ಕಾಂತರ ಜಾತಿ ಗಣತಿ ನನ್ನ ಪೀರಿಯಡಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅನುಷ್ಠಾನ. ಸೊ ಆದರೂ ಹೈಕಮಾಂಡ್ ಇಲ್ಲಪ್ಪ ಅದನ್ನು ಮೂಲೆ ಬಿಸಾಡಿ ಹೊಸ ಜಾತಿ ಗಣತಿ ಮಾಡಿ ಅಂತೇಳಿ ಅದಕ್ಕೂ ಒಪ್ಪಿಕೊಂಡ್ರು. ಈಗ ಮನ್ರೇಗಾ ಅವ್ರಿಗೆ ಮನಸ್ಸಿಗೆ ವಿರೋಧವಾಗಿಯೇ ಅದಕ್ಕೆ ಪರವಾಗಿ ಏನು ಗೊತ್ತಾ, ಮನ್ರೇಗಾದ ಬಗ್ಗೆ ನೀವು ಸ್ಪೆಷಲ್ ಅಸೆಂಬ್ಲಿ ಕರೀರಿ, ಅದರ ಡಿಸಿಷನ್ ತಗೊಂಡು ಇದಕ್ಕೆ ಕೇಂದ್ರಕ್ಕೆ ಸರಿ ಕಳಿಸ್ಕೊಡು, ಅದನ್ನು ಮಾಡಿಬಿಟ್ರು. ಯಾವುದಕ್ಕೆ ಇದು ಮತ್ತೆ ಕೋಗಿಲೆ ಅಂತ ಡಿಸಿಷನ್ ಉಂಟಲ್ಲ, ಅದು ಖಂಡಿತ ಸಿದ್ದರಾಮಯ್ಯ ಅಂತ ಒಂದು ಗಣತವ್ಯತ್ತ ಅಂತ ಒಂದು ಪೊಲಿಟಿಷಿಯನ್ಗೆ ಖಂಡಿತ ಆ ಡಿಸಿಷನ್ ತಗೊಳ್ತಿರಲಿಲ್ಲ. ವೇಣುಗೋಪಾಲ್ ಫೋನ್ ಮಾಡಿದ್ರು ಅಂತ ಮಾಡಿಬಿಟ್ರು. ಸೊ ಈಗ ನಾವು ಆಸ್ ಎನ್ ಒಬೀಡಿಯನ್ಸ್ ಸರ್ವೆಂಟ್ ಆಗಿ ಒಬೀಡಿಯನ್ಸ್ ಸೋಲ್ಜರ್ ಆಗಿ ಹೈಕಮಾಂಡ್ ಹೇಳಿದಾಗ ಅವ್ರು ಕೇಳ್ತಾ ಇದ್ದಾರೆ. ಡಿ.ಕೆ ಇಸ್ ವೆರಿ ಮಚ್ ಒಬೀಡಿಯಂಟ್, ಬಟ್ ಈಸ್ ಆಗಲ್ಲ ಎಗೇನ್ಸ್ಟ್ ಪ್ರಿನ್ಸಿಪಲ್ ಹೋಗೋ ಜನ ಸೋಫಾ. ನಾವು ಇನ್ ಹಿಸ್ಟ್ರಿ ಆಫ್ ಪೀಸ್ ಇದರಲ್ಲಿ ಹೇಳೋದಾದ್ರೆ ಸಿದ್ದರಾಮಯ್ಯ. ಸೊ ಅವರು ಗೆದ್ದೆ ಉಂಟಲ್ಲ, ಇದೆಲ್ಲ ನೋಡ್ತಾ ಇರುವಾಗ ನಿಮಗೆ ಅವರನ್ನು ತೆಗೆಯುವುದು ಸುಲಭ ಕೆಲಸ ಅಲ್ಲ. ಹೈಕಮಾಂಡ್ ಕೂಡ ಯಾಕೆ ಇದಕ್ಕಿಂತ ಬೆಟರ್ ಲೀಡರ್ ಇದ್ದಾರೆ ಪಾರ್ಟಿಯಲ್ಲಿ? ಖಂಡಿತವಾಗಿಲ್ಲ. ನಾನು ಆಸ್ ಅನ್ ಇಂಡಿಪೆಂಡೆಂಟ್ ಪೊಲಿಟಿಷಿಯನ್ ಇದ್ದೇನೆ. ಆಸ್ ಆನ್ ಟುಡೇ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯಕ್ಕಿಂತ ಬೆಟರ್ ಲೀಡರ್ ಇಲ್ಲ ಆಕ್ಚುಲಿ ಆಸ್ ಆನ್ ಡೇಟ್. ನಂಜುಂಡ ಸರ್ ಬಿಜೆಪಿ ಅವರು ಕೂಡ ಸ್ಪೆಷಲ್ ಆಗಿ ಟ್ವೀಟ್ ಮಾಡಿದ್ದಾರೆ. ನಂಜುಂಡ ಸರ್ ನಿಮಗೋಸ್ಕರನೇ ಯೂನಿವರ್ಸಲ್ ಅಂತ ಅಲ್ಲ. ಸಿದ್ದರಾಮಯ್ಯ is not allowed to contribute to the Congress party. Please mind it. ಕೇಳಿಸ್ಕೊಂಬಿಡಿ, ನಿಮಗೋಸ್ಕರನೇ ಬಿಜೆಪಿ ಅವರು ಸ್ಪೆಷಲ್ ಆಗಿ ಟ್ವೀಟ್ ಕೂಡ ಮಾಡಿದ್ದಾರೆ. ಕಂಪ್ಲೀಟ್ ಮಾಡ್ಲಿ ಆಸ್ ಆನ್ ಡೇಟ್ ಅಲ್ಲಿ ಉಂಟಲ್ಲ ಹಾಗೆ. ಮತ್ತೇನು ಗೊತ್ತಾ, ಅವರು ಇನ್ನೊಂದು ಈಗ 2.5 ವರ್ಷ ಅಂತಾರೆ. ಅವಾಗ 2.5 ವರ್ಷ ಅದು ಅಗ್ರಿಮೆಂಟ್ ಆಗಿದ್ರೆ 2 ವರ್ಷದಲ್ಲಿ ಬಿಟ್ಟು ಹೋಗೋ ಚಾನ್ಸ್ ಇದೆ. 2 ವರ್ಷವನ್ನು ಯಾವಾಗ ದಾಟ್ಕೊಂಡು ಹೋದ್ರು ಇನ್ನಂತೂ ಸ್ಪಷ್ಟವಾಗಿ ಈಗ ಬಜೆಟ್ ಅಂತೂ ಮಂಡಿಸ್ತಾ ಇದ್ದಾರೆ ಅವರು. ಇಲ್ಲ ಇನ್ನು ನೆಕ್ಸ್ಟ್ 5 ಸ್ಟೇಟ್ ಇದು ಎಲೆಕ್ಷನ್ ಬರ್ತಾ ಉಂಟು, ಅಲ್ಲಿ ತನಕ ಬದಲಾವಣೆ ಇಲ್ಲ. ಅಷ್ಟೊತ್ತಿಗೆ 3 ವರ್ಷ ಕಂಪ್ಲೀಟ್ ಆಗ್ತದೆ, ಇನ್ನು 2 ವರ್ಷ ಉಳಿಬೇಕು. ಇನ್ನು ಆದ 3 ವರ್ಷ ಅಲ್ಲೊಂದು ಚಾನ್ಸ್ ಉಂಟು. 3 ವರ್ಷ ಆದ್ಮೇಲೆ 5 ಸ್ಟೇಟ್ ಎಲೆಕ್ಷನ್ ಆಗುವಾಗೆ ಬಹುಶಃ ಹೈಕಮಾಂಡ್ ನಿರ್ಧಾರ ಆಗಿದ್ರೆ ಒಪ್ಪಂದ ಬಿಹಾರ ಎಲೆಕ್ಷನ್ ಹೇಳಿಬಿಟ್ರು. ಅರ್ಥ ಆಯ್ತಲ್ಲ ಪಾಪ. ಇವರು ಡಿ ಕೆ ಶಿವಕುಮಾರ್ ಹೇಳಿದ್ರೆ ಅವರು ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ ರೆಸ್ಪಾನ್ಸ್. ಹೌದಪ್ಪ ಅವರೇ ಹೈಕಮಾಂಡ್ ನಮ್ದು ಅಂತ ಹೇಳಿಬಿಟ್ರು. ಹೌದಲ್ವಾ? ಹಾಗೆ ಮತ್ತೆ ಹೈಕಮಾಂಡ್ ಇದ್ರ ಬಗ್ಗೆ ನೋಡ್ಕೊಳ್ತೇನೆ. ಈಗ ನಾನು ಹೇಳುದು, ಎಲ್ಲರೂ ಕೆಲವೊಮ್ಮೆ ಶಿವಗಂಗರ ಮೇಲೆ ಇಕ್ಬಾಲ್ ಹುಸೇನ್ ಮೇಲೆ ಎಲ್ಲ ನೋಟಿಸ್ ಕೊಟ್ರಲ್ಲ, ಯಾಕಂದ್ರೆ ಮೇಲೆ ನೋಟಿಸ್ ಕೊಡ್ಬೇಕು. ಹಾಗಿದ್ರೆ ಯಾಕೆ ಕೊಡಬಾರ್ದು? ಪಾರ್ಟಿಗೆ ವಿರೋಧ ಆಗಿದ್ರೆ ಹೈಕಮಾಂಡ್ ವಿರೋಧ ಕೊಡ್ತಾರಾ ಇಲ್ವಾ? ನಂಜುಂಡ ಅವರೇ, ಬಿಜೆಪಿ ಅವರು ಟ್ವೀಟ್ ಮಾಡಿದ್ದಾರೆ ಕಳೆದ 1 ಗಂಟೆ ಹಿಂದೆ. ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಅವರ ಪ್ರಕಾರ ಡಿ.ಕೆ ಶಿವಕುಮಾರ್ ಅವರ ಪಾಲಿನ ಸಿಎಂ ಕುರ್ಚಿ ಹಗಲು ಗನಸು, ಒಕ್ಕಲಿಗರ ಕನಸು ಹಗಲು ಗನಸು, ಪೆನ್ನು ಪೇಪರ್ ಕೊಟ್ಟಿದ್ದು ಹಗಲು ಗನಸು. ಅಲ್ಲಿಗೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತೇ ಸತ್ಯ ಆಗತ್ತೆ ಅನ್ನೋಂಗಿದ್ರೆ 2028 ಕೂಡ ಗಗನ